ಏನ್ ಸರ್ ನೀವು ಎಲ್ರು ಮುಂದೆ ಎಲ್ರು ಏನ್ ಅನ್ಕೊಂಡ್ರೋ ಏನೋ ಸರ್ ಸರ್ ಅತ್ತೇನೇನು ಕಮಲಿ ಅವರೇ ನನ್ನ ಹೆಂಡತಿ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಅನ್ಕೊಳ್ಳೋದು ತಪ್ಪಾ? ಅದಕ್ಕೆ ನಿಮ್ದನ್ನು ಸೇರಿಸಿ ನನ್ನ ತಟ್ಟೆಗೆ ಬಡ್ಸದಾ? ನಾನೇನು ಈಟೊಂದು ತಿಂತೀನ ಸರ್? ಎಲ್ರೂ ಎದ್ದೋದ್ರು, ನಾನು ನೋಡಿ ಹೆಂಗ್ ಕುಂತಿದ್ದೀನಿ. ಒಬ್ಳೆಯಲ್ಲಿ ನಿಮ್ಮ ಜೊತೆ ನಾನು ಇದ್ದೀನಲ್ಲ. ಸರಿ ಸರ್, ಇವಾಗ ನೀವು ಕುಂತ್ಕೊಳ್ಳಿ, ನಾನು ಬಡಿಸ್ತೀನಿ. ಅಯ್ಯೋ ಸರ್, ಏನ್ ಮಾಡ್ತಿದ್ದೀರಾ? ಊಟ ಸರ್, ಯಾರನ್ನ ನೋಡಿದ್ರೆ ಆಟಯ್ಯ ಬಿಡಿ ಸರ್. ಕಮಲಿ ಅವರೇ ಕುತ್ಕೊಳ್ಳಿ. ಗಂಡ ಹೆಂಡತಿ ಅಂದ್ರೆ ಶೇರಿಂಗ್ ತಾನೆ ಅಲ್ಲ ಕಮಲಿ ಅವರೇ? ಗಂಡನ ತಟ್ಟೆಲಿ ಹೆಂಡತಿ ತಿನ್ಬೋದಂತೆ, ಹೆಂಡತಿ ತಟ್ಟೆಲಿ ಗಂಡ ತಿನ್ಬಾರ್ದ? ತಿನ್ಸಿ. ವಾವ್, ಸೂಪರ್ ಆಗಿದೆ ಸರ್. ಪ್ರಾಮಿಸ್. ಇನ್ನೊಂದು ಸರ್, ಹೇಳ್ಕೊಳಕ್ ಮಾತ್ರ ಮೇಷ್ಟ್ರು, ಆಡೋದ್ ಮಾತ್ರ ಮಕ್ಳು ತರ ಆಟ ಸರ್ ನಿಮ್ಗೆ. ನಿಮ್ ಕೈಯಲ್ಲಿ ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಓ ಬಾರಪ್ಪ ಸುಖಪುರುಷ, ಬಾ ಬಾ ಬಾ. ಅಪ್ಪ ಏನು ಸುಖಪುರುಷನ? ಹೌದು, ಹೆಸರು ತುಂಬಾ ಚೆನ್ನಾಗಿದೆ, ಸುಖಪುರುಷ. ಹೌದಾ? ಇಂಥ ಅದ್ಭುತವಾದ ಔತಣ ಆದ್ಮೇಲೆ ಎಲ್ಲದಕ್ಕೆ ಹಾಕೊಳ್ತೆ ಹೋದ್ರೆ ಹೇಗಯ್ಯ? ಬಾ ಹಾಕೋ. ಹಾಗಾದ್ರೆ ಇನ್ಮೇಲೆ ದಿನ ಎಲೆ ಅಡಿಕೆ ಹಾಕೊಬೇಕು? ದಿನಾನಾ? ಹಾ ಹೌದು, ಮತ್ತೆ ದಿನ ಕಮಲಿ ಅವ್ರ ಕೈಯಾರೆ ಊಟ ಮಾಡಿದ್ರೆ ದಿನ ಔತಣ ಹಾಕೊಟ್ಟಾನೆ. ಇನ್ಮೇಲೆ ಈ ತರ ಒನ್ ಲೈನರ್ಗಳನ್ನ ರಿಷಿ ನಿಮಿಷಕ್ಕೊಂದು ಕೊಡ್ತಾ ಇರ್ತಾನೆ ಅಲ್ವೇನಾ? ಕಮಲೆ ಅವಳಮ್ಮ ನಿನ್ ಗಂಡಂಗೆ ಎಲ್ಲದಕ್ಕೆ ಹಾಕೊಡು. ಅಂಕಲ್, ಇದೆಲ್ಲ ರಿಷಿಗ್ ರೂಢಿ ಇಲ್ಲ. ಇನ್ಫ್ಯಾಕ್ಟ್ ನಮ್ ಜನರೇಷನ್ ಅಲ್ಲಿ ಎಲೆ ಅಡ್ಕೆ ಎಲ್ಲ ಯಾರು ಹಾಕ್ತಾರೆ ಹೇಳಿ? ಪ್ರಾಬಬ್ಲಿ ಹಳ್ಳಿ ಅವ್ರಿಗೆ ಗೊತ್ತಿರ್ಬೇಕೇನೋ. ಒಳ್ಳೇದಾಯ್ತಲ್ಲ, ಕಮಲಿ ಗಂಡನ್ಗೆ ಹೇಳ್ಕೊಡ್ತಾಳೆ ಅಲ್ವೇನಮ್ಮ? ಹೋಮ ಅವನೊಂದು ಎಲ್ಲದಕ್ಕೆ ಹಾಕೊಡು, ಕಲ್ಸು. ನೋಡಿ ಹಳ್ಳಿ ಹುಡುಗಿ ಎಲ್ಲದಕ್ಕೆ ಹೆಂಗಾಗ್ತಾಳೆ. ಅಬ್ಬಾಬಬ್ಬ, ನಿಜವಾದ ಸುಖಪುರುಷ ಕಣಪ್ಪ ನೀನು.
ಏನೋ ಬರೀ ಊಟದಲ್ಲಿ ಮಾತ್ರ ಡಬಲ್ ಧಮಾಕ ಅನ್ಕೊಂಡಿದ್ದೆ, ಇದ್ರಲ್ಲೂ ಎಲ್ಲದರಲ್ಲೂ ಏನ್ ಬೇಡಪ್ಪ ಯೋಗ ನಿಂದು. ಅಮ್ಮ ಹೆಂಡ್ತಿ ಊಟ ಬಡಿಸ್ತಾರೆ, ಅದ್ಭುತವಾಗಿ ತಿನ್ಬೋದು, ಆನಂದ. ನಾಳೆ ಸತ್ಯನಾರಾಯಣ ಕತೆ ಇದೆ, ನೆನಪಿದೆ ಅಲ್ವಾ? ಎಲ್ರೂ ಬೇಗ ಹೇಳ್ಬೇಕು, ನೆಂಟರೆಲ್ಲ ಬರ್ತಾರೆ. ಹಾ ಮಾಮ್, ನೆಂಟರು. ಅದಾದ್ಮೇಲೆ ಪುರೋಹಿತರು ಬರ್ತಾರೆ, ಋತುಶಾಂತಿ ಹೋಮಕ್ಕೆ ಮತ್ತೆ ಪ್ರಸ್ತಕ್ಕೆ ದಿನ ನಿಗದಿ ಮಾಡ್ತಾರೆ. ಅಲ್ಲಿವರೆಗೂ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರೋ ಹಾಗಿಲ್ಲ. ಅಯ್ಯೋ ರಿಷಿ ಸರ್, ಯಾಕೋ ರಿಷಿ ಸರ್ ನನಗೆ ಎಲ್ಲರಿಕೆ ತಿಂದ ಅಭ್ಯಾಸ ಇಲ್ಲ, ಎತ್ತಿಗತ್ತಿರ್ಬೇಕು. ಮುಂದೇನಪ್ಪ? ಅಬ್ಬಬ್ಬಬ್ಬ, ಏನ್ ತಾರ ನಿನ್ ಮಗನ್ಗೆ ಎಷ್ಟೊಂದು ಅವಸರ? ಹಾ ಏಯ್ ಹೇಳಿ, ಬಾ ಆನ್ ಮಾಡು, ನಾಲ್ಗೆ ತೋರ್ಸು. ಅಬ್ಬಬ್ಬಬ್ಬ, ಏನ್ ಕೆಂಪಗಾಗಿದ್ಯೋ? ಸರಿ ಬಿಡು, ನಿನ್ನ ಹೆಂಡತಿಗೆ ನಿನ್ ಮೇಲೆ ಫುಲ್ ಅಮ್ಮ, ಪುರೋಹಿತರು ಹೇಳೋವರೆಗೂ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದಾ? ಇದೆಂತ ರೂಲ್ಸ್ ಅಮ್ಮ? ಯಾಕೋ ಹೀಗೆ ಆಡ್ತಿದ್ಯಾ? ಒಳ್ಳೇದಾಗ್ಬೇಕು ಅಂತಲ್ವಾ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಕೆಲವು ಶಾಸ್ತ್ರಗಳು ಹೇಗಾಗ್ಬೇಕೋ ಹಾಗೆ ಆಗ್ಬೇಕು. ಹಾಸಿನಿ, ಕಮಲಿಗೆ ಅನಿಕಾಗೆ ಮಲ್ಗೋಕೆ ವ್ಯವಸ್ಥೆ ಮಾಡು. ಸರಿ ಅತ್ತೆ. ಏನಪ್ಪ ಸುಖಪುರುಷ, ಹೋಗು ಆರಾಮಾಗಿ ನಿನ್ ರೂಮಲ್ಲಿ ಮಲ್ಕೋ. ಇನ್ಮೇಲೆ ನನ್ನ ಹಾಕಿ ಕರೀಲೇಬೇಡಿ, ಯಾಕೆ? ಅದಕ್ಕೆ ಅರ್ಥನೇ ಇಲ್ಲ. ಯಾಕೋ ಸಣ್ಣನಾಗಿ ಡಲ್ಲಾಗ್ಬಿಟ್ಟೆ? ಮತ್ತಿನ್ನೇನಪ್ಪ ಇದೆಲ್ಲ? ಏನು ಅಂದ್ರೆ? ನನಗೇನು ಈ ಶಾಸ್ತ್ರಗಳ ಮೇಲೆಲ್ಲ ನಂಬಿಕೆನೇ ಇಲ್ಲಪ್ಪ. ನಿಮ್ಗಿದ್ಯಾ? ಏನೋ ನನ್ಗಿದ್ಯಾ? ಹುಬ್ರ, ಈಗ ನನಗಿದ್ಯಾ ನಿನ್ಗಿದ್ಯಾ ಅನ್ನೋದು ಮುಖ್ಯ ಅಲ್ಲಪ್ಪ, ನಿಮ್ಮ ಅಮ್ಮಂಗಿದೆಯಲ್ಲ ಅದು ಇಂಪಾರ್ಟೆಂಟ್. ಸೊ ಈಗ ನಾನು ಬೇರೆ ರೂಮಲ್ಲಿ ಮಲ್ಕೋಬೇಕು? ಹೌದಪ್ಪ, ಅದಕ್ಕೆ ಅಲ್ವಾ ಆದ್ರೆ ನೀ ಕಂಪ್ಲೇಂಟ್ ಕರ್ಕೊಂಡು ಬೇರೆ ರೂಮ್ಗೆ ಹೋಗಿದ್ದು. ಅಪ್ಪ, ನಾನು ಕಮಲಿಯವರು ಮಾತಾಡೋದು ತುಂಬಾನೇ ಇದೆ. ನಾನು ಕಮಲಿಯವರು ಆರಾಮಾಗಿ ಮಾತಾಡ್ಕೊಂಡು ಕೂತಿರ್ತೀವಿ. ಹೌದಾ? ಮಾತಾಡಿ, ಅದಕ್ಕೇನು ತೊಂದರೆ ಇಲ್ಲಪ್ಪ. ತೊಂದರೆ ಇಲ್ವಾ? ಹಾಗಾದ್ರೆ ನಾನು ಕಮಲಿಯವರು ಒಂದೇ ರೂಮಲ್ಲಿ ಇರ್ಬೋದಲ್ವಾ? ಅಲ್ಲೇ ಕಳ್ಳ, ಅದೆಲ್ಲ ಆಗಲ್ಲ ರಾಜಾ. ಬೇಕಾದ್ರೆ ಇಬ್ರ ಹತ್ರ ಮೊಬೈಲ್ ಇದೆಯಲ್ಲ, ಫೋನಲ್ಲಿ ಗಂಟು ಕಟ್ರೆ ಮಾತಾಡ್ಕೊಳ್ಳಿ. ರಮೇಶ್, ಬನ್ನಿ. ಯುವರ್ ಮದರ್ ಕಾಲಿಂಗ್ ಮ್ಯಾನ್. ಆಯ್ತು, ಟೇಕ್ ಕೇರ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಏನು ನಿಮ್ಗೆ ಗೊತ್ತಾ, ಅಮ್ಮನ ಹತ್ರ ನೀವೇ ಮಾತಾಡ್ಬಿಟ್ಟು ಏನಾರು ಅಡ್ಜಸ್ಟ್ಮೆಂಟ್ ಅಲ್ಲ ಇದು. ಶಾಸ್ತ್ರ ಅಂದ್ರೆ ಶಾಸ್ತ್ರ ಮುಗ್ದೋಯ್ತು. ಓಕೆ, ನಾನು ಕಮಲಿಯವ್ರ ಹತ್ರ ತುಂಬಾ ಮಾತಾಡೋ ರಾಜ. ಮೊಬೈಲ್ ಇರೋದು ಅದಕ್ಕೆ ಕಣೋ, ಮಿಕ್ಕಿದಲ್ಲ ಶಾಸ್ತ್ರ ಆದ್ಮೇಲೆ. ಓಕೆ, ಗುಡ್ ಬಾಯ್. ಪಾ ಬಾ ಕಮಲಿ, ಇವತ್ತು ನಂದ ಮನೆಯಲ್ಲಿ ನಿನ್ ಮೊದಲನೇ ರಾತ್ರಿ. ಅನ್ಫಾರ್ಚುನೇಟ್ಲಿ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಮಲ್ಕೊಳ್ಳೋ ಹಾಗಾಯ್ತು. ನಿಂಗೆ ಬೇಜಾರಾ? ಅಯ್ಯೋ ಹಂಗೇನಿಲ್ಲ ಅಕ್ಕ. ಅತ್ತೆ ಏನೇ ಮಾಡಿದ್ರು ಅದು ನಿಮ್ಮಿಬ್ರು ಒಳ್ಳೇದಕ್ಕೇನೆ. ರೆಸ್ಟ್ ತಗೋ. ನಿನ್ನ ರೂಮಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀರು ಇಟ್ಟಿದ್ದೀನಿ. ತುಂಬ ಆಯಾಸ ಆಗಿರುತ್ತೆ, ಮಲ್ಕೋ. ಓಕೆನಾ? ಗುಡ್ ನೈಟ್.
ಅನಿಕಾ ನಿಂಗೆ ಇನ್ನೊಂದು ರೂಮ್ ವ್ಯವಸ್ಥೆ ಮಾಡಿದ್ದೀನಿ, ಬಾ ಹೋಗೋಣ. ವಾಟ್? ಇನ್ನೊಂದು ರೂಮಾ? ಇಲ್ಲ ಇಲ್ಲ, ನಾನು ಇಲ್ಲೇ ಮಲ್ಕೋತೀನಿ. ಇದು ಕಮಲಿ ರೂಮ್ ಅನಿಕಾ, ಅವಳು ರೆಸ್ಟ್ ತಗೊಳ್ಳಿ, ಬಾ ಹೋಗೋಣ. ನೋ ನೋ ನೋ, ನಾನು ಕಮಲಿ ಜೊತೆನೇ ಮಲ್ಕೊಳ್ಳೋದು. ಅಲ್ಲ, ನಿನಗೆ ಪ್ರೈವಸಿ ಬೇಕಾಗುತ್ತೆ. ನನಗೆ ಪ್ರೈವಸಿ, ಮಣ್ಣು ಮಸಿ ಏನು ಬೇಕಾಗಿಲ್ಲ, ನಾನು ಇಲ್ಲೇ ಇರೋದು. ಆಯುಷ್, ಅಕ್ಕ ಇರ್ಲಿ ಬಿಡಿ, ನಾವಿಬ್ರು ಒಟ್ಟಿಗೆನೆ ಮಲ್ಕೊಂತೀವಿ. ಸರಿ ಕಮಲಿ, ಗುಡ್ ನೈಟ್. ಕಮಲಿ ಒಬ್ಳನ್ನೇ ಬಿಟ್ರೆ ಗ್ಯಾಪ್ ಅಲ್ಲಿ ರಿಷಿ ಮತ್ತೆ ಇವಳು ಒಂದಾದ್ರೂ ಆಗೋಗ್ತಾರೆ. ಅದಕ್ಕೆ ಇವರಿಬ್ರು ಮಧ್ಯೆ ನಾನೇ ಬೇಲಿ. ನನ್ನ ಮೀರಿ ಏನು ನಡೆಯೋಕ್ ಸಾಧ್ಯನೇ ಇಲ್ಲ. ಅನಿಕಾ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ ಬಂದ್ ಮನಿಕಾ. ಹಾ ಕಮಲಿ. ನೀವು ದಿಂಬುಗಳು ಜೋಡಿಯಾಗಿ ಇಬ್ಬರಿದ್ದೀರಾ, ಆದರೆ ನನ್ನ ಜೋಡಿ ಥೂ. ಇಷ್ಟು ದಿನ ಕಮಲಿ ಅವ್ರ ರೂಮಲ್ಲಿ, ನಾನು ನನ್ನ ಮನೇಲಿ ಇರ್ತಾ ಇದ್ದೆ. ಆದರೆ 3 ಗಂಟೆ ಹಾಕಿದ್ಮೇಲೂ ಇಬ್ರು ಜೊತೆಗಿರಬಾರ್ದ? ಯಾವ ಕರ್ಮ ಇದು? ಯಾವ ಶಾಸ್ತ್ರ ಗಿಸ್ತ್ರನೆಲ್ಲ ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ ನನಗೆ. ಕಮಲಿ ಅವರೇ, ಸರ್ ಕೂಗ್ಬೇಡಿ, ಯಾರಿಗೂ ಗೊತ್ತಿಲ್ದಂಗೆ ಬಂದೀನಿ. ಬಂದ್ಬಿಟ್ರಾ? ನೀವಿಲ್ದೆ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ಯಾಕೆ ಒದ್ದಾಡ್ತಿದ್ದೀರಾ? ಒದ್ದಾಡ್ದೆ ಇನ್ನೇನು ಮಾಡಲಿ, ನೀವಿಲ್ದೆ ನಿದ್ದೆನೇ ಬರಲ್ಲ. ಓ, ಹಂಗಾರೆ ಈಗ ದಿವಸ ಮಾತ್ರ ಹೆಂಗ್ ಮನಿಕಂಡ್ರಿ? ಇಷ್ಟು ದಿನದ ಲೆಕ್ಕ ಬೇರೆ, ಇವತ್ತಿಂದ ಲೆಕ್ಕ ಬೇರೆ. ಇನ್ನು ಮುಂದೆ ನಾವಿಬ್ರು ಪಕ್ಕ ಪಕ್ಕ ಇದ್ರೇನೆ ನಂಗೆ ನಿದ್ದೆ ಬರೋದು. ಓಕೆನಾ? ಬರೀ ನಕ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಏನಾದರೂ ಮಾತಾಡಿ. ಹೇಳಿ ಕಮಲಿ ಅವರೇ. ರಿಷಿ, ಹಾ ಕಮಲಿ ಅವರೇ, ಹೇಳಿ, ಕೇಳಿಸ್ಕೊತಾ ಇದ್ದೀನಿ. ಏ ರಿಷಿ, ಅದಕ್ಕೆ ಕಮಲಿ ಅವರೇ. ಕಮಲಿ ಅವರ ಏನಾಯ್ತು ನಿನ್ಗೆ? ಹೋಗಿ ಮಲ್ಕೊಳ್ಳೋದ್ರೆ ಬಾಗ್ಲ ಹತ್ರ ನಿಂತ್ಕೊಂಡು ಛೀ. ಅದಕ್ಕೆ ನೀವು ಹೀಗೆಲ್ಲ ರೇಗಿಸ್ಬೇಡಿ ನನಗೆ. ನಾನು ಬಾಗ್ಲು ಹಿಂದೆ ಒಂದು ಹುಳ ಹೋಗ್ತಿತ್ತು, ಅದಕ್ಕೆ ಹೋಗು ಅಂತ ಹೇಳ್ತಿದ್ದೆ. ಆ ಹುಳಕ್ಕೆ ಹೇಗೆ ಹೋಗ್ಬೇಕನ್ನೋದು ಗೊತ್ತು. ನೀನ್ ಹೋಗಿ ನಿನ್ ಕೆಲ್ಸ ನೋಡು. ಕೆಲಸ ನೋಡೋದಕ್ಕೆ ನಮ್ಮವರೇ ಇಲ್ವಲ್ಲ. ಗುಡ್ ನೈಟ್, ಗುಡ್ ನೈಟ್ ಅಂದೆ. ಗುಡ್ ನೈಟ್. ಅದಕ್ಕೆ ಏನು ಕಮಲಿ ಅವರು ಮಲಗಿಬಿಟ್ರಾ? ಎಲ್ಲಿ ಮಲಗಿದ್ದಾರೆ? ಇನ್ನೆಲ್ಲಿ? ಬೆಡ್ ಮೇಲೆ. ಅದಕ್ಕೆ ಅಂದ್ರೆ ಯಾವ ರೂಮಲ್ಲಿ ಮಲಗಿದ್ದಾರೆ ಅಂತ ಕೇಳಿದೆ. ಗೆಸ್ಟ್ ರೂಮ್ ಅಲ್ಲಿ. ಓಕೆ ಸರಿ, ಅದಕ್ಕೆ ನೀವು ಮಲ್ಕೋ ಹೋಗಿ. ಗುಡ್ ನೈಟ್. ಹಾ ಗುಡ್ ನೈಟ್. ಅದಕ್ಕೆ
ಆಹಾ, ನಾನ್ ನೋಡ್ದೆ ಅಂತ ತಿರುಗಿ ಮಲ್ಕೋತಿದ್ಯಾ? ನಿನ್ ಬಗ್ಗೆ ನನಗೆ ಗೊತ್ತಿಲ್ವೇನೆ? ನಿಮ್ಮಿಬ್ರನ್ನ ಸೇರೋಕೆ ನಾನಂತೂ ಬಿಡೋದಿಲ್ಲ. ಇವತ್ ಮಾತ್ರ ಅಲ್ಲ, ಲೈಫ್ ಲಾಂಗ್ ಹೇಗೆಲ್ಲ ತಡಿಬೋದೋ ಹಾಗೆಲ್ಲ ತಡಿತೀನಿ. ಅನಿಕಾ, ಕರ್ದೆ ನವಿ? ಇಲ್ವಲ್ಲ. ಹೌದಾ, ನಂಗೆ ಕರ್ದಂಗಾಯ್ತು. ನೀ ಯಾಕಿನ್ನ ಮಲ್ಗಿಲ್ಲ? ನಿದ್ದೆ ಬಂದಿತ್ತು, ಬಟ್ ಹೊಸ ಜಾಗ ಅಲ್ವಾ, ಸೊ ನೀನ್ ಕರೆದಿದ ತಕ್ಷಣ ಎಚ್ಚರ ಆಗೋಯ್ತು. ಅಯ್ಯೋ ಸಾರಿ ಅನಿಕಾ, ನಂಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಕಾಮ್ಲಿ, ನೋ ಪ್ರಾಬ್ಲಮ್. ನಾನು ನಿನ್ ಬಗ್ಗೆನೇ ಯೋಚಿಸ್ತಾ ಮಲಗಿದ್ದೆ. ನನ್ನ ಬಗ್ಗೆನಾ? ಏನು? ನಾನು ನಿಂಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದೀನಲ್ವಾ ಕಾಮ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಅಯ್ಯೋ ಅನಿಕಾ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಬಿಟ್ಬಿಡವಿ, ಅದೆಲ್ಲ ಹಳೆ ಇಸ್ಯ ಅಲ್ವಾ. ಈಗ ನೀನು ಬದಲಾಗಿದೆಯಲ್ಲ, ನಂಗೆ ಆಟೆ ಸಾಕು. ಅಷ್ಟಕ್ಕೂ ನೀನು ಹಂಗೆಲ್ಲ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ನನಗೆ ರಿಸಿ ಸರ್ ಸಿಗ್ತಾನೆ ಇರಲಿಲ್ಲ. ನೀನು ಏನೇ ಮಾಡು ಅನಿಕಾ, ಒಂದು ರೀತಿಲಿ ಅದೆಲ್ಲ ನಂಗೆ ಒಳ್ಳೇದೇ ಆಯ್ತೈತೆ. ಅನಿಕಾ, ನಾ ಹೇಳಿದ್ ಸರಿನೇ ತಾನೆ? ಯಾ ಕಾಮ್ಲಿ, ಯು ಗೈಸ್ ಆರ್ ಮೇಡ್ ಫಾರ್ ಈಚ್ ಅದರ್. ನಾನೇ ರಿಷಿ ಫ್ರೆಂಡ್ಶಿಪ್ನ ತಪ್ಪಾಗಿ ತಿಳ್ಕೊಂಡೆ. ಅಯ್ಯೋ ಹೋಗ್ಲಿ ಬಿಡು ಅನಿಕಾ, ನೀನು ತಪ್ಪಾಗಿ ತಿಳ್ಕೊಂಡಿರ್ಬೋದು, ಆದರೆ ನಾನಾಗಲಿ ರಿಷಿ ಸರ್ ಆಗಲಿ ಯಾವತ್ತೂ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ. ನೀ ಯೋಚನೆ ಮಾಡಬೇಡ. ಬಾ ಮನಿಕಾ. ಕಮ್ಲಿ ಅವ್ರು ಒಬ್ಬರೇ ಇದ್ದಾರೆ ಅನ್ಕೊಂಡ್ರೆ ಜೊತೆಗೆ ಇವಳು ಇದ್ದಾಳ. ಕಮಲಿ ಮತ್ತೆ ಕರ್ದ? ಇಲ್ವಲ್ಲ ಅನಿಕಾ. ಮತ್ತೆ ಏನೋ ಸತ್ತಾಯ್ತು. ನನಗೂ ಕೇಳಿಸ್ತು. ಹಲೋ, ಯಾರು? ಯಾರು ಇಲ್ಲ ಅನ್ಸ್ತೈತೆ ಅನಿಕಾ, ನಿಮ್ಮನಿಕೋ. ಇದು ಪಕ್ಕಾ ರಿಷಿ ಸರ್ ಕೆಲಸನೇ ಇರಬೇಕು.